ಹೀಗೆ ರಾಜ್ಯದಲ್ಲಿ ಜಾತಿ ಜಟಾಪಟಿ ಮುಂದುವರೆದಿದೆ. ಜಾತಿ ಗಣತಿ ಬಗ್ಗೆ ವಿಶೇಷ ಸಚಿವ ಸಂಪುಟದಲ್ಲಿ ಚರ್ಚೆ ನಡೀತಾ ಇದ್ದ ಹಾಗೆ ಅಂದ್ರೆ ಅದಕ್ಕೆಲ್ಲ ಸಿದ್ಧತೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇತ್ತ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇವೆ. ಒಂದು ಸಜೆಷನ್ ಏನು ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಆಧಾರ್ ಕಾರ್ಡ್ ಮಾಹಿತಿಯಂತೆ ಸಮೀಕ್ಷೆ ನಡೆಸಿ ಅಂತ ಆಗ್ರಹಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ. ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಶೋಭಾ ಕರಂದ್ಲಾಜೆ ಪತ್ರ. ಆಧಾರ್ ಕಾರ್ಡ್ ಆಧಾರಿತವಾಗಿ ಹೊಸ ಸಮೀಕ್ಷೆಗೆ ಆಗ್ರಹ. ಸಂಘರ್ಷದ ಸ್ವರೂಪ ಪಡೆದುಕೊಳ್ತಾ ಇರುವ ಜಾತಿ ಗಣತಿ ವರದಿ ಬಗ್ಗೆ ಬಿಜೆಪಿ ನಾಯಕರಿಂದ ವಿರೋಧ ಮುಂದುವರೆದಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಈ ವರದಿಯನ್ನ ತಿರಸ್ಕಾರ ಮಾಡಬೇಕು, ಹೊಸದಾಗಿ ಆಧಾರ್ ಕಾರ್ಡ್ ಆಧಾರಿತವಾಗಿ ಹೊಸ ಸಮೀಕ್ಷೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಅವರು ಈ ಪತ್ರದ ಆಧಾರದಲ್ಲಿ ತಕ್ಷಣ ಕಾಂತರಾಜು ವರದಿಯನ್ನ ರಿಜೆಕ್ಟ್ ಮಾಡಬೇಕು ಮತ್ತು ನಿಮ್ಗೆ ಆರ್ಥಿಕವಾಗಿ ಏನಾದರೂ ಯಾರ್ದು ಸರ್ವೆ ಬೇಕು, ನಾಳೆ ಪ್ರೋಗ್ರಾಮ್ ಮಾಡಕ್ಕೆ ಏನಾದರೂ ಬೇಕು ಅಂತಂದ್ರೆ ಆಧಾರ್ ಲಿಂಕ್ಡ್ ಸರ್ವೆಯನ್ನ ನೀವು ಆರ್ಥಿಕ ಸರ್ವೆಯನ್ನ ಮಾಡಿಸಿ. ಬಾಗಲಕೋಟೆಯಲ್ಲಿ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿದ್ದರಾಮಯ್ಯ ಜಾತಿಗಳನ್ನ ಒಡಿತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕುರ್ಚಿ ಅಲ್ಲಾಡ್ತಾ ಇದೆ ಅಂತ ಸಿಎಂ ಜಾತಿ ಗಣತಿ ಅಸ್ತ್ರ ಬಿಟ್ಟಿದ್ದಾರೆ ಅಂತ ಬಿಸಿ ಪಾಟೀಲ್ ಕುಟುಕಿದ್ದಾರೆ. ನಂಬರ್ 1 ಈ ದೇಶದ ಜನಸಂಖ್ಯೆ ಯಾರು ಅಂದ್ರೆ ದಲಿತರೇ. ರಾಜ್ಯದಲ್ಲೂ 24% ಯಾರು ಅಂದ್ರೆ ನಾವೇ. ನೀವೀಗೇನ್ ಮಾಡಿದಿರಿ? ಒಂದು ಸಾರಿ ಲಿಂಗಾಯತರು ಅಂದ್ರಿ, ಒಕ್ಕಲಿಗರು ಅಂದ್ರಿ, ಅದಾದ್ಮೇಲೆ ಇಂದಿನ ಇದರಲ್ಲಿ ದಲಿತರೇ ನಂಬರ್ 1 ಅಂದ್ರಿ. ಇವತ್ತಾಗ್ಲೇ ಯಾಕಪ್ಪ ನಿಮ್ಮದು ಚೇಂಜ್ ಆಗೋಯ್ತು, ಮುಸಲ್ಮಾನರೇ ನಂಬರ್ 1 ಅಂತೂ ತಂದು ಬಿಟ್ಟಿದ್ದೀರಿ. ಸುಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಶಾನ್ಭೋಗಿ ಮಾಡ್ಕೊಂಡು ಇಲ್ಲ ಇವ್ರಿಗೆ ಎಷ್ಟಿದಾರ್ರಿ, ಲಿಂಗಾಯತರು ಎಷ್ಟಿದಾರ್ರಿ, ಕುರುಬರು ಎಷ್ಟಿದಾರ್ರಿ, ಮುಸ್ಲಿಮ್ಸ್ ಎಷ್ಟಿದ್ದಾರೆ ಅಂತ ಬರ್ಕೊಂಡು ಹೋಗಿ ಅದನ್ನು ಇವತ್ತೊಂದು ಯಾವುದೋ ಹಳಿಸಿದ್ದು 2011ರಲ್ಲಿ ಆದಂಥ ಜನಗಣತಿಯನ್ನು ತಂದು ಇವತ್ತು ನಿಮ್ಮ ಕುರ್ಚಿ ಅಲ್ಲಾಡ್ತಾ ಇದೆ ಅಂತೇಳಿ ನೀವು ಅದನ್ನು ಬೇರೆ ಜನರ ಡೈವರ್ಟ್ ಮಾಡೋಕ್ಕೆ, ಆಮೇಲೆ ಯಾರ್ದೋ ತಲೆ ಮೇಲೆ ಏನೋ ಹೇರೋಕ್ಕೆ ನೀವು ಹೊರಟ್ರೆ. ಈ ವರದಿಯಿಂದ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನವೂ ಸಿಗಲ್ಲ. ಲಿಂಗಾಯತ ನೊಳಂಬ ಸಮುದಾಯದವರ ಆಕ್ರೋಶ. ಜಾತಿ ಗಣತಿ ವರದಿಗೆ ಲಿಂಗಾಯತ ನೊಳಂಬ ಸಮುದಾಯದ ನಾಯಕರು ಅಸಮಾಧಾನ ಹೊರಹಾಕಿದ್ದು ನಮ್ಮ ಸಂಖ್ಯೆ ಕಡಿಮೆ ತೋರಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ಜನಸಂಖ್ಯೆ ಮಾತ್ರ ಯಾವತ್ತೂ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಇದೆ. ತಾವೆಲ್ಲ ನೋಡಿದಿರ, ಈಗಿನ ವರದಿ ಪ್ರಕಾರ ನಮ್ಮ ಜನಸಂಖ್ಯೆ ಕೇವಲ 1,48,000 ಚಿಲ್ಲರೆ ತೋರಿಸಿದ್ದಾರೆ. ಆದರೆ ನಮ್ಮ ಸಮೀಕ್ಷೆಗಳು, ನಮ್ಮ ಪಾರ್ಟಿಲಿ ಹೇಳ್ದಂಗೆ ನಮ್ಮ ಸಂಘದಿಂದ ಸಮೀಕ್ಷೆ ಮಾಡಿಸಿರ್ತಕ್ಕಂಥದ್ದನ್ನು ನೋಡಿದರೆ 20 ಲಕ್ಷಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆಳ್ಕೆ ಮಾಡಿದಂಥ ನೊಳಂಬರು ಅದೃಷ್ಟವಾಗಿ ಹೋದ್ರೆ ರಾಜಕೀಯ ಪ್ರೇರಿತವಾಗಿ ಈ ವರದಿಯನ್ನು ಬಂದಿದೆ. ಈ ವರದಿಯನ್ನು ಹಿಡ್ಕೊಂಡು ಹೋದರೆ ಈ ಸಮಾಜದವರಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಲಿಕ್ಕಿಲ್ಲ. ಮತ್ತೊಂದೆಡೆ ಉಪ್ಪಾರ ಸಮುದಾಯದ ಮುಖಂಡರು ತಮ್ಮ ಜನಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅಂತ ಅತೃಪ್ತಿ ಹೊರಹಾಕಿದ್ದಾರೆ. ಅಟ್ಲೀಸ್ಟ್ ಕನಿಷ್ಠ 25 ಲಕ್ಷನಾದರೂ ಈ ಸಂಖ್ಯೆ ಇದೆ ಅಂತ ಇವರು ವರದಿ ಕೊಟ್ಟಿದ್ದಿದ್ರೆ ನಮ್ಗೆ ಸಮಾಧಾನ ಆಗ್ತಿತ್ತು. ಆದರೆ ಈ ಸೋರಿಕೆ ಆಗಿರ್ತಕ್ಕಂಥ ವರದಿಯಲ್ಲಿ ಕೇವಲ 7.5 ಲಕ್ಷ ಜನಸಂಖ್ಯೆ ಉತ್ಪಾದಿದ್ದಾರೆ ಅಂತ ನಮೂದಿಸಿದ್ದಾರೆ. ಇನ್ನು ಈಗಾಗಲೇ ವಿಶ್ವಕರ್ಮ ಸಮುದಾಯ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿದ್ದು ನಾಳೆ ಶಾಸಕರ ಭವನದಲ್ಲಿ ಮಾಜಿ ಎಂಎಲ್ಸಿ ರಘು ಆಚಾರ್ ನೇತೃತ್ವದಲ್ಲಿ ಸಮಾಲೋಚನಾ ಸಭೆ ಕರೆಯಲಾಗಿದೆ. ಬ್ಯೂರೋ ರಿಪೋರ್ಟ್, TV9.